ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನ ನೋಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಓಡೋಡಿ ಬಂದಿದ್ದಾರೆ. ನಿನ್ನೆಯೇ ಜೈಲು ಅಧಿಕಾರಿಗಳು ಬನ್ನಿ ಬೆನ್ನು ನೋವಿಗೆ ಟ್ರೀಟ್ಮೆಂಟ್ಗೆ ಅವರು ಒಲ್ಲೆ ಅಂತಿದ್ದಾರೆ ಅಂತೇಳಿ ಅವರು ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ಇವತ್ತು ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅವರನ್ನ ಭೇಟಿಯಾದಂಥ ಪತ್ನಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಬ್ಯಾಗ್ ತಂದಿದ್ದಾರೆ. ಬ್ಯಾಗ್ ತುಂಬ ಬೇಕರಿ ಐಟಮ್ ಅನ್ನು ತಂದಿದ್ದಾರೆ. ಡ್ರೈ ಫ್ರೂಟ್ಸ್ ಅನ್ನು ಕೂಡ ತಂದಿದ್ದಾರಂತೆ. ಬಟ್ಟೆಯನ್ನು ಕೂಡ ತಂದು ಕೊಟ್ಟಿರುವಂಥ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ಈ ಭೇಟಿಯ ಸಂದರ್ಭದಲ್ಲಿ ಏನು ಚರ್ಚೆ ಮಾಡಬಹುದು? ಇಲ್ಲಿ CCH 57ನಲ್ಲಿ 2 ದಿನ ದರ್ಶನ್ ಪರ ವಕೀಲರು CB ನಾಗೇಶ್ ಅವರು ಪ್ರಬಲವಾದಂಥ ವಾದವನ್ನು ಮಂಡಿಸಿದರು. ಅದರ ಬೆನ್ನಲ್ಲೇ ಜೈಲಿನ ವೈದ್ಯರ ತಂಡ ಕೂಡ ತೆರಳಿ ಬೆನ್ನು ನೋವಿಗೆ ಟ್ರೀಟ್ಮೆಂಟನ್ನು ಕೊಡ್ತೀವಿ, ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಬಿಮ್ಸ್ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದಾಗ ದರ್ಶನ್ ಅವರು ಅದಕ್ಕೆ ಸುತಾರಾಮ್ ಒಪ್ಕೊಂಡಿಲ್ಲ. ಇಲ್ಲ, ನಾನು ಬೆಂಗಳೂರಿಗೆ ಹೋಗಬೇಕು, ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ತಗೊತೀನಿ, ಇಲ್ಲಿ ಬೇಡ ಅಂತ ಹೇಳಿದ್ದಾರಂತೆ. ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟು ಬಂದಿದ್ರಂತೆ. ಇಲ್ಲ, ಬೆನ್ನು ನೋವು ಇನ್ನೂ ಉಲ್ಬಣಗೊಳ್ತಾ ಇದೆ ಅಂತೇಳಿ ಟ್ರೀಟ್ಮೆಂಟ್ಗೆ ನೀವು ಒಪ್ಕೋಬೇಕು ಅಂದಾಗ ಅವ್ರು ಒಪ್ಕೊಂಡಿಲ್ಲ. ಹಾಗಾಗಿ ಜೈಲು ಅಧಿಕಾರಿಗಳಿಗೆ ಟೆನ್ಷನ್ ಆಗಿ, ಯಾಕೆಂತಂದರೆ ಒಂದು ವೇಳೆ ಏನಾದರೂ ದರ್ಶನ್ ಅವರಿಗೆ ಬೆನ್ನು ನೋವಿನ ಉಲ್ಬಣ ಆಗಿದೆ ಆದರೆ ತೊಂದರೆ ಆಗುತ್ತೆ. ತೊಂದರೆ ಏನಾದರೂ ಆಯಿತು ಅಂತಂದರೆ ನಮ್ಮ ತಲೆಗೆ ನಮ್ಮ ಬುಡಕ್ಕೆ ಎಲ್ಲಿ ಬಂದುಬಿಡ್ತೋ ಅಂತೇಳಿ ಪತ್ನಿಯವರನ್ನು ಕರೆಸಿ ಒಂದು ಬುದ್ಧಿ ಮಾತನ್ನು ಹೇಳಿಸೋದಕ್ಕೆ ಮುಂದಾಗಿದ್ದಾರೆ. ಸೊ ಪತ್ನಿ ಮುಂದೆ ಬೆನ್ನು ನೋವು ಇಲ್ಲ ಅಂತ ಹೇಳಿದ್ದಾರೆ. ವೈದ್ಯರು ಹೇಳಿದಂತೆ ಸ್ಕ್ಯಾನನ್ನು ಮಾಡಿಸ್ಕೊಳ್ಳಿ, ಆಮೇಲೆ ನೋವು ಹೆಚ್ಚಾದರೆ ಸಮಸ್ಯೆ ಆಗುತ್ತೆ. ಪತ್ನಿ ವಿಜಯಲಕ್ಷ್ಮಿ ಮಾತಿಗೆ ದರ್ಶನ್ ಡೋಂಟ್ ಕೇರ್. ಬೇಲ್ ಅರ್ಜಿ ವಿಚಾರಣೆ ಮುಗಿದ ಮೇಲೆ ನೋಡೋಣ. ಪತ್ನಿ ವಿಜಯಲಕ್ಷ್ಮಿಗೆ ಹೇಳಿದ್ದಾರೆ, ನೋಡೋಣ ಜಾಮೀನು ಆಗಲಿ, ಈಗ ಸದ್ಯಕ್ಕೇನು ಇಲ್ಲ ಅಂತೇಳಿ, ಬೆನ್ನೋವೆ ಎಂಥದ್ದೇನಿಲ್ಲ ಅಂತೇಳಿ ಅವರು ವಿಜಯಲಕ್ಷ್ಮಿ ಮುಂದೆ ಏನನ್ನು ಕೂಡ ತೋರಿಸ್ಕೊಂಡಿಲ್ಲ. ಒಂದಷ್ಟು ಆಸೆ ಅಂತೂ ಇದ್ದೇ ಇದೆ, ಸೆಷನ್ ಕೋರ್ಟಲ್ಲೇ ಜಾಮೀನು ಸಿಗುತ್ತೆ ಅಂತೇಳಿ ಪ್ರಬಲವಾದಂಥ ವಾದವನ್ನು ಮಂಡಿಸಿದ್ದಾರೆ ಅಂತೇಳಿ ಬೇಲ್ ಸಿಗುವ ಆಸೆ ಚಿಗುರೊಡೆದಿದೆ. ಆದರೆ ನಾಳೆಯಿಂದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಕೂಡ ತಮ್ಮ ಪ್ರತಿವಾದವನ್ನು ಮಂಡನೆ ಮಾಡಲಿದ್ದಾರೆ. ಏನೆಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟಿದ್ರು CB ನಾಗೇಶ್ ಅವರು, ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾರೆ. ಯಾಕೆ ಜಾಮೀನನ್ನು ಕೊಡಬಾರ್ದು ಅಂತೇಳಿ ಅವರು ತಮ್ಮ ವಾದವನ್ನು ಮಂಡಿಸ್ತಾರೆ. ಇಲ್ಲಿವರೆಗೂ CB ನಾಗೇಶ್ ಅವರು ಯಾಕೆ ತಮ್ಮ ಕಕ್ಷಿದಾರನಿಗೆ ಜಾಮೀನನ್ನು ಕೊಡಬೇಕು ಅಂತೇಳಿ ವಾದವನ್ನು ಮಂಡನೆ ಮಾಡಿದರು. ಆದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಯಾಕೆ ಕೊಡಬಾರ್ದು ಅಂತೇಳಿ ತಮ್ಮ ವಾದವನ್ನು ಕೂಡ ಮಂಡಿಸ್ತಾರೆ. ಇವತ್ತು ವಿಜಯಲಕ್ಷ್ಮಿ ಅವರು ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಬಂದು ದರ್ಶನ್ ಅವರನ್ನು ಭೇಟಿ ಮಾಡಿದ್ದಾರೆ. ಬ್ಯಾಗ್ ತುಂಬ ಡ್ರೈ ಫ್ರೂಟ್ಸ್, ಅದೇ ರೀತಿಯಾಗಿ ಒಂದಷ್ಟು ಬಟ್ಟೆಗಳನ್ನು ಕೂಡ ತಂದು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಇವತ್ತು ಭೇಟಿ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳಾಗಿದೆ. ಬೆನ್ನು ನೋವಿನ ವಿಚಾರವಾಗಿ ಸಲಹೆ ಕೊಡುವಂಥ ಕೆಲಸ, ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ಯಾವುದಕ್ಕೂ ಕೂಡ ಒಲ್ಲೆ ಅಂದಿದ್ದಾರೆ. ಏನೆಲ್ಲ ಚರ್ಚೆ ಆಗಿರ್ಬೋದು, ಏನಾದರೂ ಇನ್ಸೈಡ್ ಡೀಟೇಲ್ಸ್ ಲಭ್ಯ ಆಗಿದೆಯಾ? ಖಂಡಿತ ನಾಗೇಂದ್ರ ಬಾಬು, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈ ಸಾರಿ ಸೇರಿದಂತೆ ಒಟ್ಟು 8 ಬಾರಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಅಂದ್ರೆ ಈ ಭೇಟಿ ಪ್ರಮುಖವಾಗುತ್ತೆ. ಯಾಕಂದ್ರೆ ದರ್ಶನ್ ಅವ್ರಿಗೆ ಸಾಕಷ್ಟು ಬೆನ್ನು ನೋವು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಟ್ರೀಟ್ಮೆಂಟ್ ಪಡೆಯೋದಕ್ಕೂ ಕೂಡ ನಿರಾಕರಣೆ ಮಾಡ್ತಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಜೈಲಿನ ಸಿಬ್ಬಂದಿಗಳು ಈ ಬಾರಿ ದರ್ಶನ್ ಅವರ ಪತ್ನಿಗೆ ನೇರವಾಗಿ ದರ್ಶನ್ ಅವರ ಹಠದ ಬಗ್ಗೆ ಅವ್ರಿಗೆ ಹೇಳಿರ್ತಕ್ಕಂಥ, ಅಂದ್ರೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಬೇಡ, ಸ್ಕ್ಯಾನಿಂಗ್ ಬೇಡ ಅಂತ ಏನ್ ದರ್ಶನ್ ಹಠ ಹಿಡಿದಿದ್ದಾರೆ, ಆ ಬಗ್ಗೆ ಮಾತನಾಡಿ ಅವರಿಗೆ ಬುದ್ಧಿ ಹೇಳುವಂತೆ ಜೈಲಿನ ಅಧಿಕಾರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಮ್ಮ ತಲೆಗೆ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ವಿಜಯಲಕ್ಷ್ಮಿ ಅವ್ರಿಗೆ ಈ ಬಗ್ಗೆ ಹೇಳಿ ಒಂದಷ್ಟು ಬುದ್ಧಿವಾದ ಹೇಳೋದಕ್ಕೆ ಹೇಳಿದ್ರು. ಹೀಗಾಗಿ ದರ್ಶನ್ ಅವರು ಏನು ಸಂದರ್ಶಕರ ಕೊಠಡಿಯಲ್ಲಿ ವಿಜಯಲಕ್ಷ್ಮಿ ಅವರು ಇದ್ದಾರೆ, ಅಲ್ಲಿಗೆ ದರ್ಶನ್ ಅವ್ರನ್ನ ಕರೆ ತಂದಾಗ ಮೊದಲಿಗೆ ಮಾತನಾಡ್ತಕ್ಕಂಥ ವಿಷಯ ಏನಂದ್ರೆ ಆರೋಗ್ಯದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಆದ್ರೆ ದರ್ಶನ್ ವಿಜಯಲಕ್ಷ್ಮಿ ಮುಂದೆ ಯಾವುದೇ ರೀತಿಯ ನೋವಿಲ್ಲ, ಅದು ಸಣ್ಣ ಪುಟ್ಟ ನೋವು ಅನ್ನುವ ರೀತಿಯಲ್ಲಿ ಆಕ್ಟ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಈಗ ನಮ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ದರ್ಶನ್ ಯಾಕೆ ಹಾಗೆ ಮಾಡ್ತಿದ್ದಾರೆ ಅಂದ್ರೆ ವಿಜಯಲಕ್ಷ್ಮಿ ಜೊತೆಗೆ ಅವರ ವಕೀಲರು ಬೇಲ್ ಸಿಗುತ್ತೆ ಅನ್ನುವ ನಿಟ್ಟಿನಲ್ಲಿ ದರ್ಶನ್ ಅವರಿಗೆ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಈಗ ಸಿಗಲ್ಲ ಅನ್ನೋದಾದ್ರೆ ದರ್ಶನ್ ಮತ್ತಷ್ಟು ಕೂಗ್ತಾರೆ ಅನ್ನುವ ನಿಟ್ಟಿನಲ್ಲಿ ಈಗ ಬೇಲ್ ಸಿಗಲ್ಲ ಅಂತ ಅವರು ದರ್ಶನ್ ಅವರ ಮುಂದೆ ಹೇಳ್ತಾ ಇಲ್ಲ. ಯಾಕಂದ್ರೆ ದರ್ಶನ್ ಏಕಾಂಗಿಯಾಗಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಆತ್ಮಸ್ಥೈರ್ಯವನ್ನ ಕಳ್ಕೊಂಡಿದ್ದಾರೆ. ಈಗ ನಾವು ಬೇಲ್ ಸಿಗಲ್ಲ, ಇನ್ನು ತಡವಾಗುತ್ತೆ ಅನ್ನುತ್ತಾ
ಹೇಳಿದ್ರೆ ಆ ದರ್ಶನ್ ಮತ್ತಷ್ಟು ಕುಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಅವರು ಪಾಸಿಟಿವ್ ಆಗಿ ಮಾತನಾಡ್ತಿರ್ತಾರೆ. ಅದನ್ನ ದರ್ಶನ್ ಅವರು ಈ ರೀತಿಯಾಗಿ ಅಂದ್ರೆ ಪಾಸಿಟಿವ್ ಆಗಿ ತೆಗೆದುಕೊಂಡು ನನಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೇಲ್ ಸಿಗುತ್ತೆ. ನಿನ್ನೆ ಅಷ್ಟೇ ಸಿ.ವಿ. ನಾಗೇಶ್ ಅವರು ಒಂದು ಅತ್ಯದ್ಭುತವಾಗಿ ವಾದವನ್ನ ಮಾಡಿದ್ರು. ಅದರ ಒಂದು ರಿಟರ್ನ್ ಕಾಪಿ ಅಂದ್ರೆ ಏನು ನಾಗೇಶ್ ಅವರು ವಾದ ಏನ್ ಮಾಡಿದ್ರು ಅದರ ರಿಟರ್ನ್ ಕಾಪಿಯನ್ನು ಕೂಡ ದರ್ಶನ್ ಅವರಿಗೆ ಕಳಿಸಲಾಗಿತ್ತು. ಆ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೋಡಿರ್ತಕ್ಕಂಥ ದರ್ಶನ್ ನನಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೇಲ್ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಏನು ಟ್ರೀಟ್ಮೆಂಟ್ ಅನ್ನ ನಿರಾಕರಣೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಆ ಒಂದು ವಿಚಾರವನ್ನ ಚರ್ಚೆ ಮಾಡ್ತಿದ್ದಾರೆ. ಈಗಲೂ ಕೂಡ ದರ್ಶನ್ ನನಗೆ ಟ್ರೀಟ್ಮೆಂಟ್ ಬೇಡ, ಬೆಂಗಳೂರಿಗೆ ಬಂದ ಬಳಿಕ ನಾನು ಟ್ರೀಟ್ಮೆಂಟ್ ಪಡಿತೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ವಿಜಯಲಕ್ಷ್ಮಿ ಅವರು ಸಣ್ಣ ವಿಚಾರವನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಮುಂದಿನ ದಿನಗಳಲ್ಲಿ ಮತ್ತೆ ದೊಡ್ಡದಾಗುತ್ತೆ. ಈ ಸಮಸ್ಯೆ ನಿಮ್ಗೆ ಈಗಿಂದಲ್ಲ ಹಿಂದಿನಿಂದಲೂ ಇದೆ, ಈಗ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವು ಟ್ರೀಟ್ಮೆಂಟ್ ಪಡಿಲೇಬೇಕು ಅಂತ ಮನವೊಲಿಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಜೈಲಿನ ಅಧಿಕಾರಿಗಳಿದ್ದಾರೆ, ಜೊತೆಗೆ ಇಬ್ಬರು ಗ್ರೇಸಿ ಹಾಗೂ ಅನುಷ್ಕಾ ಅನ್ನುವ ಇಬ್ಬರು ಆತ್ಮೀಯರು ಅಂದ್ರೆ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಇದ್ದಾರೆ. ಅವರೆಲ್ಲರೂ ಸೇರ್ಕೊಂಡು ದರ್ಶನ್ ಅವರ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು. ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಅವರನ್ನ ನೋಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಓಡೋಡಿ ಬಂದಿದ್ದಾರೆ. ನಿನ್ನೆಯೇ ಜೈಲು ಅಧಿಕಾರಿಗಳು ಬನ್ನಿ ಬೆನ್ನು ನೋವಿಗೆ ಟ್ರೀಟ್ಮೆಂಟ್ಗೆ ಅವರು ಒಲ್ಲೆ ಅಂತಿದ್ದಾರೆ ಅಂತೇಳಿ ಅವರು ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ಇವತ್ತು ವಿಜಯಲಕ್ಷ್ಮಿಯವರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅವರನ್ನು ಭೇಟಿಯಾದಂಥ ಪತ್ನಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಬ್ಯಾಗ್ ತಂದಿದ್ದಾರೆ. ಬ್ಯಾಗ್ ತುಂಬ ಬೇಕರಿ ಐಟಮನ್ನು ತಂದಿದ್ದಾರೆ, ಡ್ರೈ ಫ್ರೂಟ್ಸನ್ನು ಕೂಡ ತಂದಿದ್ದಾರಂತೆ. ಬಟ್ಟೆಯನ್ನು ಕೂಡ ತಂದು ಕೊಟ್ಟಿರುವಂಥ ಪತ್ನಿ ವಿಜಯಲಕ್ಷ್ಮಿಯವರು ಈಗ ಈ ಭೇಟಿಯ ಸಂದರ್ಭದಲ್ಲಿ ಏನು ಚರ್ಚೆ ಮಾಡಬಹುದು? ಇಲ್ಲಿ CCH 57ನಲ್ಲಿ 2 ದಿನ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಪ್ರಬಲವಾದಂಥ ವಾದವನ್ನು ಮಂಡಿಸಿದರು. ಅದರ ಬೆನ್ನಲ್ಲೇ ಜೈಲಿನ ವೈದ್ಯರ ತಂಡ ಕೂಡ ತೆರಳಿ ಬೆನ್ನು ನೋವಿಗೆ ಟ್ರೀಟ್ಮೆಂಟನ್ನು ಕೊಡ್ತೀವಿ, ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಬಿಮ್ಸ್ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದಾಗ ದರ್ಶನ್ ಅವರು ಅದಕ್ಕೆ ಸುತಾರಾಮ್ ಒಪ್ಕೊಂಡಿಲ್ಲ. ಇಲ್ಲ, ನಾನು ಬೆಂಗಳೂರಿಗೆ ಹೋಗಬೇಕು, ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ತಗೊತೀನಿ, ಇಲ್ಲಿ ಬೇಡ ಅಂತ ಹೇಳಿದ್ದಾರಂತೆ. ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟು ಬಂದಿದ್ರಂತೆ. ಇಲ್ಲ, ಬೆನ್ನು ನೋವು ಇನ್ನೂ ಉಲ್ಬಣಗೊಳ್ತಾ ಇದೆ ಅಂತೇಳಿ ಟ್ರೀಟ್ಮೆಂಟ್ಗೆ ನೀವು ಒಪ್ಕೋಬೇಕು ಅಂದಾಗ ಅವ್ರು ಒಪ್ಕೊಂಡಿಲ್ಲ. ಹಾಗಾಗಿ ಜೈಲು ಅಧಿಕಾರಿಗಳಿಗೆ ಟೆನ್ಷನ್ ಆಗಿ, ಯಾಕೆಂತಂದರೆ ಒಂದು ವೇಳೆ ಏನಾದರೂ ದರ್ಶನ್ ಅವರಿಗೆ ಬೆನ್ನು ನೋವಿನ ಉಲ್ಬಣ ಆಗಿದೆ ಆದರೆ ತೊಂದರೆ ಆಗುತ್ತೆ. ತೊಂದರೆ ಏನಾದರೂ ಆಯಿತು ಅಂತಂದರೆ ನಮ್ಮ ತಲೆಗೆ ನಮ್ಮ ಬುಡಕ್ಕೆಲ್ಲಿ ಬಂದುಬಿಡುತ್ತೋ ಅಂತೇಳಿ ಪತ್ನಿಯವರನ್ನು ಕರೆಸಿ ಒಂದು ಬುದ್ಧಿಮಾತನ್ನು ಹೇಳಿಸೋದಕ್ಕೆ ಮುಂದಾಗಿದ್ದಾರೆ. ಸೊ ಪತ್ನಿ ಮುಂದೆ ಬೆನ್ನು ನೋವು ಇಲ್ಲ ಅಂತ ಹೇಳಿದ್ದಾರೆ. ವೈದ್ಯರು ಹೇಳಿದಂತೆ ಸ್ಕ್ಯಾನನ್ನು ಮಾಡಿಸ್ಕೊಳ್ಳಿ, ಆಮೇಲೆ ನೋವು ಹೆಚ್ಚಾದರೆ ಸಮಸ್ಯೆ ಆಗುತ್ತೆ. ಪತ್ನಿ ವಿಜಯಲಕ್ಷ್ಮಿ ಮಾತಿಗೆ ದರ್ಶನ್ ಡೋಂಟ್ ಕೇರ್. ಬೇಲ್ ಅರ್ಜಿ ವಿಚಾರಣೆ ಮುಗಿದ ಮೇಲೆ ನೋಡೋಣ. ಪತ್ನಿ ವಿಜಯಲಕ್ಷ್ಮಿಗೆ ಹೇಳಿದ್ದಾರೆ, ನೋಡೋಣ ಜಾಮೀನು ಆಗಲಿ, ಈಗ ಸದ್ಯಕ್ಕೇನು ಇಲ್ಲ ಅಂತೇಳಿ, ಬೆನ್ನೋವೆ ಎಂಥದ್ದೇನಿಲ್ಲ ಅಂತೇಳಿ ಅವರು ವಿಜಯಲಕ್ಷ್ಮಿ ಮುಂದೆ ಏನನ್ನು ಕೂಡ ತೋರಿಸ್ಕೊಂಡಿಲ್ಲ. ಒಂದಷ್ಟು ಆಸೆ ಅಂತೂ ಇದ್ದೇ ಇದೆ, ಸೆಷನ್ ಕೋರ್ಟಲ್ಲೇ ಜಾಮೀನು ಸಿಗುತ್ತೆ ಅಂತೇಳಿ ಪ್ರಬಲವಾದಂಥ ವಾದವನ್ನು ಮಂಡಿಸಿದ್ದಾರೆ ಅಂತೇಳಿ ಬೇಲ್ ಸಿಗುವ ಆಸೆ ಚಿಗುರೊಡೆದಿದೆ. ಆದರೆ ನಾಳೆಯಿಂದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಕೂಡ ತಮ್ಮ ಪ್ರತಿವಾದವನ್ನು ಮಂಡನೆ ಮಾಡಲಿದ್ದಾರೆ. ಏನೆಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟಿದ್ರು ಸಿ.ವಿ. ನಾಗೇಶ್ ಅವರು, ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾರೆ. ಯಾಕೆ ಜಾಮೀನನ್ನು ಕೊಡಬಾರ್ದು ಅಂತೇಳಿ ಅವರು ತಮ್ಮ ವಾದವನ್ನು ಮಂಡಿಸ್ತಾರೆ. ಇಲ್ಲಿವರೆಗೂ ಸಿ.ವಿ. ನಾಗೇಶ್ ಅವರು ಯಾಕೆ ತಮ್ಮ ಕಕ್ಷಿದಾರನಿಗೆ ಜಾಮೀನನ್ನು ಕೊಡಬೇಕು ಅಂತೇಳಿ ವಾದವನ್ನು ಮಂಡನೆ ಮಾಡಿದರು. ಆದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಯಾಕೆ ಕೊಡಬಾರ್ದು ಅಂತೇಳಿ ತಮ್ಮ ವಾದವನ್ನು ಕೂಡ ಮಂಡಿಸ್ತಾರೆ. ಇವತ್ತು ವಿಜಯಲಕ್ಷ್ಮಿ ಅವರು ಅವರ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಬಂದು ದರ್ಶನ್ ಅವರನ್ನು ಭೇಟಿ ಮಾಡಿದ್ದಾರೆ. ಬ್ಯಾಗ್ ತುಂಬ ಡ್ರೈ ಫ್ರೂಟ್ಸ್, ಅದೇ ರೀತಿಯಾಗಿ ಒಂದಷ್ಟು ಬಟ್ಟೆಗಳನ್ನು ಕೂಡ ತಂದು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಇವತ್ತು ಭೇಟಿ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳಾಗಿದೆ. ಬೆನ್ನು ನೋವಿನ ವಿಚಾರವಾಗಿ ಸಲಹೆ ಕೊಡುವಂಥ ಕೆಲಸ, ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ಯಾವುದಕ್ಕೂ ಕೂಡ